ಮಹಾಭಾರತ ಯುದ್ಧ ಮುಗಿದ ನಂತರ ಏನಾಯಿತು? ಗಾಂಧಾರಿ ಕೃಷ್ಣನಿಗೆ ಶಾಪ ಕೊಟ್ಟಿದ್ದು ನಿಜವಾಯಿತಾ? ತ್ರೇತಾಯುಗದಲ್ಲಿ ವಾಲಿಯನ್ನು ಕೊಂದ ಶ್ರೀರಾಮನು, ದ್ವಾಪರಯುಗದಲ್ಲಿ ವಾಲಿ ಕೃಷ್ಣನನ್ನು ಹೇಗೆ ಕೊಂದನು? ಕೃಷ್ಣ ಅವತಾರ ಹೇಗೆ ಮುಗಿಯಿತು ಹಾಗೂ ಕೃಷ್ಣನ ಅಂತ್ಯ ಹೇಗಾಯಿತು ತಿಳಿಯೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಕುರುಕ್ಷೇತ್ರ ಯುದ್ಧದಲ್ಲಿ ವಿಜಯ ಗಳಿಸಿದ ಪಾಂಡವರು ನಂತರ ಯುಧಿಷ್ಠಿರ ಪಟ್ಟಾಭಿಷೇಕ ಮಾಡುತ್ತಾರೆ. ಈ ಕಡೆ ಗಾಂಧಾರಿಯು ತನ್ನ 100 ಪುತ್ರರನ್ನು ಕಳೆದುಕೊಂಡ ದುಃಖದಲ್ಲಿ ಇರುತ್ತಾಳೆ. ತನ್ನ ಕಣ್ಮುಂದೆ ಮಕ್ಕಳನ್ನು ಕಳೆದುಕೊಂಡ ಯಾವ ತಾಯಿ ಸುಮ್ಮನೆ ಇರ್ತಾರ ಹೇಳಿ? ಹಾಗೆ ಗಾಂಧಾರಿಯು ಕೂಡ ಕೋಪದಲ್ಲಿ ಯುದ್ಧದಲ್ಲಿ ಪಾಂಡವರ ಜಯಕ್ಕೆ ಕಾರಣನಾದ ಕೃಷ್ಣ ಎಂದು ತಿಳಿದು, ನನ್ನ ಕುರುವಂಶ ಹೇಗೆ ನಾಶವಾಯಿತೋ ಹಾಗೆ ನಿನ್ನ ಯದುವಂಶವೂ ಕೂಡ ನಿನ್ನ ಕಣ್ಣೆದುರೇ ನಾಶವಾಗಲಿ, ಹಾಗೂ ನೀನು ಅಸಹಾಯಕನಾಗಿ ಕುಂತಾಗ ನಿನ್ನ ಮರಣ ಸಂಭವಿಸಲಿ, ಅದು ಒಬ್ಬ ಬೇಟೆಯಾಡುವನ ಕೈಯಲ್ಲಿ ಎಂದು ಗಾಂಧಾರಿ ಕೃಷ್ಣನಿಗೆ ಶಾಪ ನೀಡುತ್ತಾಳೆ. ಮುಂದೆ ಪಾಂಡವರು 36 ವರ್ಷಗಳ ಕಾಲ ರಾಜ್ಯಭಾರ ನಡೆದಿರುತ್ತದೆ. ಆ ಸಮಯದಲ್ಲಿ ಗಾಂಧಾರಿ ಕೊಟ್ಟ ಶಾಪದಂತೆ ತನ್ನ ಸಾಮ್ರಾಜ್ಯ ನೀರಲ್ಲಿ ಮುಳುಗಿತು. ಕೃಷ್ಣನು ಕಾಡಿನಲ್ಲಿ ಅಸಹಾಯಕನಾಗಿ ವಟವೃಕ್ಷ ಕೆಳಗೆ ವಿಶ್ರಾಂತಿ ಪಡೆಯುವಾಗ ಎಲ್ಲಿಂದೋ ಬಾಣ ಬಂದು ನೇರವಾಗಿ ಕೃಷ್ಣನ ಪಾದಕ್ಕೆ ಸೇರಿತು. ಆ ಬಾಣವನ್ನು ಹೊಡೆದವರು ಒಬ್ಬ ಬೇಡ ಕುಟುಂಬದಲ್ಲಿ ಹುಟ್ಟಿರುವ ಬೇಟೆಗಾರ. ಅವನು ಜಿಂಕೆ ಎಂದು ಭಾವಿಸಿ ಬಾಣವನ್ನು ಬಿಟ್ಟಿರುತ್ತಾನೆ. ಅವನು ಬೇರೆ ಯಾರೂ ಅಲ್ಲ, ತ್ರೇತಾಯುಗದಲ್ಲಿ ವಾಲಿ ಮತ್ತು ಸುಗ್ರೀವ ಇಬ್ಬರ ಮಧ್ಯೆ ಯುದ್ಧ ನಡೆಯುವ ಸಮಯದಲ್ಲಿ ಶ್ರೀರಾಮನು ಮರದ ಅಡಿಯಲ್ಲಿ ನಿಂತು ವಾಲಿಯನ್ನು ಕೊಂದನು. ಕರ್ಮ ಯಾರನ್ನು ಬಿಡುವುದಿಲ್ಲ ಎನ್ನುವ ಹಾಗೆ ವಾಲಿಯು ದ್ವಾಪರ ಯುಗದಲ್ಲಿ ಬೇಡರ ಕುಟುಂಬದಲ್ಲಿ ಹುಟ್ಟಿದನು. ಕೃಷ್ಣನ ಪಾದಕ್ಕೆ ಸೇರಿದ ಬಾಣದ ನೋವಿನಿಂದ ಅಮ್ಮ ಎಂದು ಚೀರಿದನು. ತಕ್ಷಣವೇ ಬೇಟೆಗಾರ ಓಡಿ ಕೃಷ್ಣನ ಕಡೆ ಬರುತ್ತಾನೆ. ಕೃಷ್ಣನ ಪಾದದಿಂದ ನೆತ್ತರ ಹರಿಯತೊಡಗಿತು. ತಕ್ಷಣವೇ ಬೇಟೆಗಾರ ನನ್ನನ್ನು ಕ್ಷಮಿಸಿ ಎಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾನೆ. ಕೃಷ್ಣ ಮಾತ್ರ ಶಾಂತಿಯಿಂದ ಬೇಟೆಗಾರನಿಗೆ ಸಮಾಧಾನ ಮಾಡ್ತಾನೆ. ಅಯ್ಯ ಬೇಟೆಗಾರ, ಅಳಬೇಡ, ಚಿಂತಿಸಬೇಡ, ಇದರಲ್ಲಿ ನಿನ್ನ ತಪ್ಪಾದರೂ ಏನಿದೆ ಹೇಳು, ಸಮಾಧಾನ ಮಾಡ್ಕೋ. ಏನು ನಿನ್ನ ಹೆಸರು? ಕೃಷ್ಣ ಸಮಾಧಾನ ಮಾಡಿದಷ್ಟು ಆ ಬೇಟೆಗಾರನ ದುಃಖ ಹೆಚ್ಚಾಗುತ್ತಲೇ ಇತ್ತು. ಪ್ರಭು, ನನ್ನ ಹೆಸರು ಜರ ಅಂತ ಹೇಳುತ್ತಲೇ ಅಕ್ಕಪಕ್ಕದಲ್ಲಿ ಗಿಡಮೂಲಿಕೆಗಳು ತಂದು ಕಾಲಿಗೆ ವೈದ್ಯ ಮಾಡತೊಡಗಿದ. ಹರಿತಿದ್ದ ರಕ್ತ ನಿಲ್ಲಿಸೋಕೆ ಕಟ್ಟೋದಕ್ಕೆ ಮುಂದಾದ. ಆದರೆ ಇದ್ಯಾವುದು ಫಲದಾಯಕವಲ್ಲ ಎಂದು ಕೃಷ್ಣನ ಗೊತ್ತಿತ್ತು. ಗಾಂಧಾರಿ ಶಾಪ ಸಂಪೂರ್ಣ ಫಲಿಸುವ ಸಮಯ ಹಾಗೆ ಅಂದುಕೊಂಡ ಕೃಷ್ಣ. ಬಳಿಕ ಕೃಷ್ಣನು ತನ್ನ ದೇಹವನ್ನು ತ್ಯಜಿಸಿ ಪರಮಧಾಮ ಸೇರಿಕೊಳ್ತಾನೆ. ಸ್ನೇಹಿತರೆ, ಕೃಷ್ಣನ ಅಂತಿಮ ಕ್ಷಣಗಳು ಹೇಗಿದ್ದವು? ಕೃಷ್ಣಾವತಾರ ಅಂತಿಮ ನಂತರ ಅಲ್ಲಿ ಆಗಿದ್ದೇನು? ಕೃಷ್ಣನ ತನ್ನ ಪಾದದಿಂದ ಹೇಗೆ ಮರಣ ಹೊಂದಿದನು? ಅದರ ಹಿಂದೆ ಇರುವ ಸತ್ಯವಾದರೂ ಏನು? ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ.